ದೇವ್ರೆ, ಗೂಳಿ ಈ ಕಡೆಗೆ ನುಕ್ಕೊಂಡ್ ಬರ್ತಿದೆ. ಓಡ್ರಿ, ಎಲ್ರು ಓಡಿ. ಯಾವ ಜಾಗದಲ್ಲಿ ಬಸವಣ್ಣ ಓಡ್ ಬಂದು ನಿಂತ್ಕೋತಾನೋ ಆಗ ದೀರ್ಘಾಲೋಚನೆ ಮಾಡಬೇಕು. ಮೊದ್ಲೇ ಕೆಂಪು ಸೀರೆ ಉಟ್ಕೊಂಡಿದ್ದೀರಾ, ನಿಮ್ಗೆ ಗುಂಬೋದೇನೋ ನೋಡಿ. ಚೆನ್ನಾಗಿರೋ ಸೀರೆ ಅಂತ ಇದನ್ನ ಉಟ್ಕೊಂಡೆ, ಸುಮ್ನೆ ಹೆದರ್ಸ್ಬೇಡ್ವೆ ನೀನು. ಆಂಟಿ, ಇವತ್ ಯಾರು ಸಾಯ್ತಾರೋ ಹೇಳಕ್ಕಾಗಲ್ಲ. ಹೀಗಾಗತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಯಜಮಾನ್ರೆ, ನಿಮ್ ಬದ್ರಿನಾಥ್ ತಾತ ಕಾಗದಲ್ಲಿ ಬರ್ದಿದ್ದ ಹಾಗೆ ಬಸವ ಬಂದಿದ್ದಾನೆ. ಬಂದಿರೋ ಎತ್ತು ಏನ್ ಮಾಡುತ್ತೋ ಏನೋ, ಅಲರ್ಟ್ ಆಗಿರ್ಬೇಕು ನಾವೆಲ್ಲರೂ. ಅಮ್ಮೋರೆ, ಬಸವಣ್ಣ ನಿಮ್ಗೇನು ಮಾಡಲ್ಲ ಅಂತ ಗೊತ್ತಿದ್ರು ಯಾಕೆ ಮುಂದೆ ಹೋಗ್ತಿದ್ದೀರಾ? ಬಸವ, ನೀನ್ ಬರೋದಕ್ಕೆ ಕಾರಣ ಇದೆ. ಆದ್ರೆ ಇಲ್ಲಿ ಒಳ್ಳೆಯವರು, ಕೆಟ್ಟವರು, ಸಾಮಾನ್ಯದವರು ಎಲ್ಲರೂ ಇದ್ದಾರೆ. ನೀನೇನೇ ಮಾಡಬೇಕು ಅನ್ಕೊಂಡ್ರು ಅದನ್ನ ಕೆಟ್ಟೋರ್ಗೆ ಅರ್ಥ ಆಗೋ ಹಾಗೆ ಮಾಡಬೇಡ. ನೈನಿ, ಏನ್ ಮಾಡ್ತಿದ್ಯಾ? ನೈನಿ, ನೀನ್ ಇವಾಗ ಪ್ರೆಗ್ನೆಂಟ್ ಅನ್ನೋದನ್ನ ಮರಿಬೇಡ, ತಪ್ಪಿಸ್ಕೋ. ನೈನಿ, ಆ ಕಡೆ ಹೋಗು. ನೈನಿ, ನೈನಿ, ಅದಕ್ಕೆ ಹಾಸಿನಿ, ಹಾಸಿನಿ, ಅದಕ್ಕೆ ಹಾಸಿನಿ, ಏನಾಯ್ತು? ಅಕ್ಕ, ಅಕ್ಕ, ಅದಕ್ಕೆ ಅದಕ್ಕೆ ಕಣ್ಬಿಡಕ್ಕ. ಹಾಸ್, ಅಕ್ಕ, ಏನಾಯ್ತು? ಹಾಕ ಎದ್ದೇಳಕ್ಕ, ಕಣ್ಬಿಡಕ್ಕ. ಅಕ್ಕ, ಅಮ್ನೋರ್ನ ಗುಂಬಿಡ್ತು ಅನ್ಸುತ್ತೆ, ಅದಕ್ಕವ್ರಿಗೆ ಪ್ರಜ್ಞೆನೇ ಇಲ್ಲ. ಅಕ್ಕ, ಅಕ್ಕ. ಇವಳಿಗೇನು ಆಗಿಲ್ಲಮ್ಮ, ಭಯ ಪಡ್ಬೇಡಿ. ನಂದಿ ಬಂದು
ಒಳ್ಳೆ ಸುದ್ದಿನೇ ಹೇಳಿದೆ. ನಿಮ್ ದೊಡ್ಡ ಸೊಸೆ ಬಸ್ರಿ ಆಗಿದ್ದಾಳಮ್ಮ. ಅದಕ್ಕೆ ಮದರ್ಸ್ ಡೇ ದಿನ ನೀವು ಅಮ್ಮ ಅಂತ ಕರೆಸ್ಕೊತಾ ಇದ್ದೀರಾ. ಇಷ್ಟು ವರ್ಷದ ನಿನ್ನ ಆಸೆ ನೆರವೇರ್ತಿದೆ ಅಕ್ಕ. ನೈನಿ, ಬಸವ ತೋರಿಸಿದ ದಾರಿನ ಮತ್ತೆ ನಮ್ಮಪ್ಪ ಬಚ್ಚಿಟ್ ನಾಣ್ಯನ ನೀನ್ ಮರಿಬೇಡ. ಏನ್ ಮಾಡ್ತಾ ಇದೀರಾ ಆಂಟಿ? ಅದು ಸಾಮಾನ್ಯದ ಕೈಯಲ್ಲ, ಬಂಗಾರದ ಕೈ. ಅದಕ್ಕಿಂತ ಹೆಚ್ಚಾಗಿ ಅದೃಷ್ಟ ಮುಟ್ಟಿರೋ ಕೈಗಳು. ಧನರೇಖೆ ನೋಡಿದ್ಯಾ ಎಷ್ಟು ಉದ್ದ ಇದೆ ಅಂತ? ಅರ್ಜುನನ ಗಾಂಡಿವ ಥರ, ಇಲ್ಲ ಅಂದ್ರೆ ರಾಮನ್ ಧನಸ್ ಥರನೇ ಅನ್ಸತ್ತೆ. ಇದ್ರಲ್ಲಿ ಅಂಥ ಅರ್ಥ ಇದೆಯಾ ದುರಂದರ? ಇಲ್ದೆ ಏನತ್ತಿಗೆ? ನಿನ್ ದೊಡ್ಡ ಸೊಸೆ ಕೂಡ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂದ್ರೆ ಎಷ್ಟು ಅದೃಷ್ಟ ಮಾಡಿದ್ಯಾ ನೀನು. ಊರೂರ್ ತಿರ್ಗೋ ಗಂಡನ ಮದ್ವೆ ಆಗಿದೀನಿ ಅನ್ನೋ ಬೇಜಾರು, ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ ಅನ್ನೋ ಭಯ ಎಲ್ಲ ಒಂದೇ ಸಲ ಪಟ್ ಅಂತ ಮಾಯ ಆಗೋಯ್ತು. ಆದ್ರೂ ಅದು ಹೇಗ್ ಪಾಸಿಬಲ್ ಆಗುತ್ತೆ ಆಂಟಿ? ಅವತ್ಯಾವತ್ತೋ ನೈನಿ ಪ್ಲಾನ್ ಇಂದ ವಲ್ಲಭ್ನ ಟ್ರ್ಯಾಪ್ ಮಾಡಿದ್ರು. ನಾನದ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಯಾಕೆಂದ್ರೆ ಅವತ್ ನನಗೂ ಮತ್ತೆ ಇರ್ದಂಗಾಗಿತ್ತು. ಆ ಮತ್ತಲ್ ನಡೆದ ಗಮ್ಮತ್ತಿನ ರಿಸಲ್ಟ್ ಏನಮ್ಮ ಇದು? ನೈನಿ ಅಂತ ಒಬ್ಳು ಅಮ್ನೋರ್ ಭಕ್ತೆ ಒಂದ್ ಹೆಣ್ಮಗು ಸಂಸಾರನ ಉಳಿಸ್ಬೇಕು ಅಂತ ಅನ್ಕೊಂಡ್ರೆ ಕೆಟ್ಟು ಕೂತಿರೋ ಸಂಸಾರ ತೆಂಗಿನ ಮರದ ಥರ ಬೆಳೆದ್ ನಿಲ್ಲತ್ತೆ. ಒಂದೇ ಸಲಿಗೆ ಹೀಗಾಗ್ಬಿಡತ್ತಾ? ನಮ್ ಟೈಮ್ ಚೆನ್ನಾಗಿರ್ಬೇಕಷ್ಟೇ. ಅಂದ್ರೆ ನೀನಿನ್ನ ಪಾಪದೋಳು, ನಿನ್ಗೆ ಅರ್ಥ ಆಗಲ್ಲ ಬಿಡು. ಅತ್ತಿಗೆ ಹೊಡಿತು ಲಕ್ಕು, ಆಸ್ತಿಲಿ 30% ಬಂದ್ ಹಾಗೇನೆ. ಆಲ್ರೆಡಿ ಅಷ್ಟು ಆಸ್ತಿ ಆಂಟಿ ಹೆಸರಲ್ಲಿದೆ, ಇನ್ನು ನೀವ್ ಪರ್ಸೆಂಟೇಜ್ ಅಂತಿದಿರಲ್ಲ? ಅಲ್ಲೇ ಇರೋದು ಕತೆನಲ್ಲಿ ದೊಡ್ಡ ಟ್ವಿಸ್ಟು. ನೈನಿಗೆ ಡೆಲಿವರಿ ಆದ್ರೆ 50% ಅವಳು ಕೊಡ್ಲೇಬೇಕು. ವಿಲ್ಲಲ್ ಹಾಕ್ ಬರ್ದಿದ್ದಾರೆ. ಹಾಸನಿಗ್ ಮಗು ಆದ್ರೆ ಅವಳಿಗೂ ಅದ್ರಲ್ಲಿ ಪಾಲ್ ಕೊಡ್ಬೇಕಾ? ಅದು ಫಿಕ್ಸ್. ದೇವ್ರೆ ಅಡ್ಡ ಬಂದ್ರು ಗರ್ಭವತಿ ಆಗಿರೋ ಈ ಮನೆ ಸೊಸೆಂದಿರ್ ಲಕ್ಕನ್ನ ಬದಲಾಯಿಸಕ್ಕಾಗಲ್ಲ. ಏನೋಪ್ಪ, ಎಮೋಷನಲ್ ಆಗಿ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾ ಇದ್ದೀನಿ. ಬ್ಯಾಲೆನ್ಸ್ ನ ನೀವ್ ಚರ್ಚೆ ಮಾಡ್ಕೊಳ್ಳಿ, ನಾನು ಜ್ಯೂಸ್ ಕುಡ್ಕೊಂಡ್ ಬರ್ತೀನಿ. ಇನ್ನೂ ನೀವೇನೋ ಯೋಚನೆ ಮಾಡ್ತಿದಿರಲ್ಲ ಆಂಟಿ? ದುರಂದರ ಆಂಟಿ ಹೇಳಿದ್ದು ಕೇಳಿಸ್ತಲ್ವಾ? ನಾನು ನನ್ನ ಕೈಯಲ್ಲಿ ಅದೃಷ್ಟ ರೇಖೆ ನೋಡ್ಕೋತಿರ್ಲಿಲ್ಲ ಸಖಿ. ಮದರ್ಸ್ ಡೇ ಸೆಲೆಬ್ರೇಷನ್ಗೆ ಅಂತ ಹೋಗಿದ್ವಲ್ಲ, ಅಲ್ಲಿ ನನ್ನ ಕೈ ಹಿಡಿದು ಯಾರೋ ಬಲವಂತವಾಗಿ ನನ್ನ ಕೈಲಿ ದೀಪ ಬೆಳಗಿಸ್ದ ಹಾಗಾಯ್ತು ನನಗೆ. ಅಪ್ಪಿ ತಪ್ಪಿ ಗಾಯತ್ರಿ ಆಂಟಿ ಏನಾದ್ರೂ ಬಂದಿದ್ರು ಅಂತೀರಾ? ಅವಳಾಗಿದ್ದಿದ್ರೆ ನನ್ ಕತ್ತು ಹಿಸಕ್ಬೇಕಾಗಿತ್ತು, ಹೀಗ್ ಮಾಡಿಸ್ತಿದ್ಲ? ಏನೋ ಇದೆ ಅಲ್ಲಿ. ಹೀಗಾಗಿರೋದು ಇದ್ದಕ್ಕಿದ್ದ ಹಾಗೆ ಎತ್ತು ಅಲ್ಲಿಗೆ ಬಂದಿದ್ದು 10 ಪೈಸಾ ಕಾಯಿನ್ ನೈನಿ ಹತ್ರ ಇರೋದು, ಹಾಸಿನಿ ಪ್ರೆಗ್ನೆಂಟ್ ಆಗಿರೋದು. ನಾನ್ ತಿಳ್ಕೋಬೇಕಾಗಿರೋ ವಿಷಯ ನನ್ನ ನೋಡಿ ನಗ್ತಿದೆ ಅಂತ ಅನ್ನಿಸ್ತಿದೆ.
ಈ ಕೈಯಲ್ಲಿರೋ ಅಧಿಕಾರ ಕೈ ಜಾರಿ ಹೋಗೋಕ್ಕೂ ಮುಂಚೆ ನಾನು ಹುಷಾರಾಗಬೇಕು. ಅದು ಹೇಗೆ ಅಂತ ಯೋಚನೆ ಮಾಡಬೇಕು ಸಖಿ. ಅಮ್ಮ, ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ಬದ್ರಿನಾಥ್ ತಾತ ಆಕಾಶವಾಣಿಯಲ್ಲಿ ನ್ಯೂಸ್ ಕೇಳ್ಕೊಂಡು ಏನೋ ಬರ್ಕೋತಿದ್ದಾರೆ ಅಂತ ಅನ್ಕೋತಿದ್ದೆ. ಆದರೆ ಈಗ ಅರ್ಥ ಆಯ್ತು, ಅವ್ರು ಬರ್ದಿರೋದು ಭವಿಷ್ಯವಾಣಿ ಅಂತ. ಡೈರಿಯಲ್ಲಿ ಏನು ಬರ್ದಿತ್ತೋ ಇವತ್ತು ಅದೇ ರೀತಿ ನಡೀತಮ್ಮ. ಅಮ್ಮಂಗ್ ಗೊತ್ತಿಲ್ದಿರೋ ಥರ ಮಗ ಹೇಳ್ತಿದ್ದಾನಲ್ಲ. ಅಮ್ಮ ಬಂದಿದ್ರೆ ಗೊತ್ತಾಗ್ತಿತ್ತು, ಬರ್ಲಿಲ್ವಲ್ಲ ನೈನಿ. ಬಂದ್ರೆ ನೀನ್ ಹೇಳಲ್ವಾ? ಇನ್ನೇನ್ ಹೇಳೋದು, ಚೇರ್ಮನ್ರು ಬಂದಿದ್ರಲ್ಲ. ಈ ಅಮ್ಮ ವಿಶೇಷ ಹೇಳೋ ಟೈಮ್ಗೆ ಆ ಅಮ್ಮ ಬಂದ್ರು. ನಾವು ಉದ್ಧಾರ ಆಗ್ಬೇಕು ಅಂತ ಮನಿ ಪ್ಲಾಂಟ್ ಕೊಟ್ಟು ಹೋದ್ರು. ಅಬ್ಬಾ, ಇಷ್ಟಕ್ಕೆ ಇಷ್ಟು ಸಂಭ್ರಮ ಪಡ್ತಿದ್ದೀರಲ್ಲ. ಅಬ್ಬಾ ಸದ್ಯ ಈ ಗಿಡದಲ್ಲೇ ದುಡ್ಡು ಬೆಳೆಯುತ್ತೆ ಅಂತ ನಿಮ್ಮಮ್ಮ ಹೇಳಲಿಲ್ಲ. ಲಾಜಿಕ್ ಇನ್ನು ನನಗೆ ಅರ್ಥ ಆಗಿಲ್ಲ. ಅಮ್ಮಂಗೆ ಏನು ಅರ್ಥ ಆಗಿದೆ ಅಂತ ಹೇಳ್ತಾರೆ ಹೇಳು? ಏನ್ ಅರ್ಥ ಆಗಲ್ಲ ಅಂತಿದ್ದೀರಾ? ನಮ್ಮ ತಾತ ಬರ್ದಿರೋ ಹಾಗೆ ಎತ್ತು ಬಂತು. ಉದ್ದ 40 ಅಡಿ, ಅಗಲ 30 ಅಡಿ. ಈ ಒಗಟಿನ ಲಿಂಕೇ ನನಗೆ ಅರ್ಥ ಆಗ್ತಿಲ್ಲ. ಗುಡಿ ಇಲ್ದಿರೋ ದೇವತೆ ಪೂಜೆಗೆ ಆಸೆನೂ ಪಡಲ್ಲ ಅಂತಿದೆ. ಹಾ, ಈ ಒಂದು ಲೈನು ಇತ್ತು ಅಲ್ವಾ? ತಲೆ ಆಡ್ಸೋದು, ದಾಳಿ ಮಾಡೋದು ಎಲ್ಲ ನಡೀತು. ಅಪ್ಶಕ್ನ ಏನಾಗ್ಲಿಲ್ಲ ರೀ. ಹಾಸಿನಿ ಅಕ್ಕನ ಜೀವನಕ್ಕೆ ಕೂಡ ಅರ್ಥ ಇದೆ ಅಂತ ನಮ್ಗೆಲ್ಲ ತಿಳಿಯೋ ಹಾಗೆ ಮಾಡ್ದ ಬಸವಣ್ಣ. ಅಫ್ಕೋರ್ಸ್ ನೈನಿ. ಅತ್ತಿಗೆನ ಎಲ್ರೂ ತುಂಬಾ ತರಲೆ ಅಂತ ಇದ್ರು, ಈಗ ತರ್ಲೆಗ್ ತಾಯಿ ಆಗ್ತಿದ್ದಾರೆ ಅಂತಾರೆ. ಅಸೂಯೆ ದ್ವೇಷಗಳ ಮಧ್ಯೆ ಹಾಸಿನಿ ಅಕ್ಕ ಕಾಪಾಡ್ಕೊಂಡಿದ್ ಮರ್ಯಾದೆನ, ಹೊರಬೇಕಾಗಿರೋ ಜವಾಬ್ದಾರಿನ ಹೇಗ್ ನಿಭಾಯಿಸ್ತಾರೋ? ಹಲೋ ಮೇಡಮ್, ಏನು ಕೆಟ್ಟದ್ ನಡೆಯೋದಿಲ್ಲ. ಬಿ ಪಾಸಿಟಿವ್. ಅದಕ್ಕೆ ಬ್ಲಡ್ ಗ್ರೂಪು ಅದೇ. ಅಲ್ಲಿರೋರ್ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಯಜಮಾನ್ರೆ. ಆ ವಲ್ಲಭನ್ ಬಗ್ಗೆ ನನಗೆ ಗೊತ್ತಿಲ್ಲ. ಇನ್ ಸೀತಾರ ವಿಷಯನ ಕೇಳಲೇಬೇಡ. ಅದಕ್ಕೆ ಪ್ರೆಗ್ನೆಂಟ್ ಆದ್ಮೇಲೆ ಅವಳು ಇನ್ನೂ ಆಸೆ ಪಟ್ಟು ಕನ್ಸು ಕಾಣೋದ್ರಲ್ಲಿ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡು ತಾನಾಗ್ತಾನೆ ಬಿಟ್ಟು ಹೋಗ್ತಾಳೆ. ಹಾಗಾದ್ರೆ ಸಂತೋಷನೇ. ಆದ್ರೆ ತಿಲೋತ್ತಮಮ್ಮವ್ರ ಕುರುಡು ಪ್ರೀತಿ ವಲ್ಲಭ ಭಾವನ್ ಮೇಲೆ ಇರೋವರೆಗೂ ಸಖಿ ಮನೆ ಬಿಟ್ಟು ಹೋಗಲ್ಲ. ಇರ್ಲಿ ಬಿಡು. ಫ್ಯೂಚರಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆಯಾ ಅನ್ಕೊಂಡು ಅವಳನ್ನ ಕೆಲ್ಸಕ್ಕೆ ಇಟ್ಕೋತಾರೆ. ಅಷ್ಟೇ ಹೊರತು ನಾವ್ ಅಲ್ಲಿಗೆ ಹೋಗ್ತೀವಿ, ಎಲ್ರ ಜೊತೆ ಒಟ್ಟಿಗೆ ಇರ್ತೀವಿ ಅಂತ ಹೇಳಿಲ್ಲ. ಅಯ್ಯೋ, ಮನೆ ಬಿಟ್ಟು ಬಂದಿರೋದು ನೀನು, ನಿನ್ ಜೊತೆ ಬಂದಿರೋದು ನಾನು. ನೀನ್ ದೇವಸ್ಥಾನದಲ್ಲಿದ್ರು ನಾನು ಕೂಡ ಅಲ್ಲಿಗೆ ಬರ್ತಿದ್ದೆ. ನನ್ಗೋಸ್ಕರ ನೀವು ಮಾಡ್ತೀರಾ ಬಿಡಿ. ಮತ್ತ ಆ ರೀತಿ ಯಾಕೆ ಮಾತಾಡ್ತಿದ್ಯಾ ನಾನಿ? ನೀನ್ ಏನ್ ಮಾಡ್ತೀಯೋ ಅದಕ್ಕೆ ನಾನು ಯಾವಾಗ್ಲೂ ಸಪೋರ್ಟ್ ಮಾಡ್ತೀನಿ. ನೀನು ಎಲ್ಲಿ ಹೆಜ್ಜೆ ಇಡ್ತೀಯ ಅಂತ ಹೇಳು, ನಾನು ಆ ಜಾಗ ಕ್ಲೀನ್ ಮಾಡ್ತೀನಿ. ಅಂತ ಕೆಲ್ಸ ಹೇಳಲ್ಲ, ಆದ್ರೆ ಒಂದ್ ಕೆಲ್ಸ ಹೇಳ್ತೀನಿ. ಅಲ್ಲ, ಆದ್ರೆ ನನ್ನ ಕೈ ಮೇಲೆ ಕೈ ಇಟ್ಟು ಅಮ್ಮವ್ರ ಸಾಕ್ಷಿಯಾಗಿ ಹೇಳಿದ ಕೆಲಸ ಮಾಡ್ತೀನಿ ಅಂತ ಆಣೆ ಮಾಡಿ. ನೈನಿ, ನಾನು ಮಾತು ತಪ್ಪಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳಿದ್ಮೇಲೆ ಮಾತು ತಪ್ಪಬಹುದು ಅಂತ ನನಗೆ ಗೊತ್ತು. ಸಾಕ್ಷಿಗೆ ಅಮ್ಮ ಇದ್ದಾರೆ ನೈನಿ. ಸಾಕಿದ ಅಮ್ಮ ಕೂಡ ಇದ್ದಾರೆ ರೀ. ಆಲ್ ರೈಟ್, ನಿನ್ನ ಒಪಿನಿಯನ್ನ ನಾನಿಲ್ಲ ಅಂತ ಹೇಳಲ್ಲ. ಐ ನೆವರ್ ಮಿಸ್ ಇಟ್ ಡಿಯರ್ ನೈನಿ, ಐ ಪ್ರಾಮಿಸ್. ಈಗ ಹೇಳು, ಏನ್ ಮಾಡ್ಬೇಕು? ಬರೋ ತಿಂಗಳು 5ನೇ ತಾರೀಕು ನೀವು ತಗೊಳ್ಳೋ ಮೊದಲನೇ ಸಂಬಳನೇ ಕೊನೆ ಸಂಬಳ ಆಗಿರ್ಬೇಕು. ಕೆಲಸ ಬಿಟ್ಟು ಮನೇಲಿರ್ಬೇಕಾ? ನೀನ್ ಮೊದಲೇ ಪ್ರೆಗ್ನೆಂಟ್ ಆಗಿದ್ಯಾ?
ಒಂದು ಹೊತ್ತು ತಿಂದೇ ಇದ್ರೂ ಹೋಟೆಲಿರೋ ಮಗುಗೆ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಗೊತ್ತಿದ್ರು ಹೇಳ್ತಿದ್ಯಾ? ಯಜಮಾನ್ರೆ, ನೀವು ನನ್ನ ಕೈ ಹಿಡ್ದಿದ್ದೀರಾ ಅಂದ್ರೆ ಅದನ್ನ ಬಿಡಲ್ಲ ಅಂತ ಅರ್ಥ. ನಿಮ್ಮ ಕೈನ ನನ್ನ ಕೈಲಿ ಇಟ್ಕೊಂಡಿದ್ದೀನಿ ಅಂದ್ರೆ ನಿಮ್ಗೆ ಹೊಸ ಜೀವನ ಕೊಡ್ತೀನಿ ಅಂತ. ನನ್ನ ನಂಬ್ತೀರಾ ಅಲ್ವಾ? ನನ್ನೂ ಅಷ್ಟು ನಂಬೋದಿಲ್ಲ. ಈ ಮಾತು ಸಾಕು, ನನ್ನ ಮಾತು ನಿಜ ಆಗುತ್ತೆ ಅನ್ನಕ್ಕೆ. ನಿಮ್ ತಿಲೋತ್ತಮ ಅಮ್ಮ ಕೊಡೋ ಸಂಬಳನ ತಗೊಂಡಿದ ನಂತರ ನಾವು ಮಾಡ್ಬೇಕಾಗಿರೋ ಕೆಲಸ ಏನು ಅಂತ ಅವತ್ತೇ ಹೇಳ್ತೀನಿ ಯಜಮಾನ್ರೆ. ಅಯ್ಯೋ, ಯಾಕೆ ಸುಮ್ಮನ ನೀನ್ ತಲೆ ಮೇಲೆ ಕೈ ಇಟ್ಕೊಂಡು ಹಾಗೆ ಕೂತಿದ್ಯಾ? ಮೇಕಪ್ ಹಾಕ್ಸಿಟ್ಟಿದ್ದೀನಿ, ಕಾಸ್ಟ್ಲಿ ಸ್ಯಾರೀಸ್ ತಂದಿದ್ದೀನಿ, ₹1,00,000 ಬೆಲೆ ಬಾಳೋ ಒಡವೆಗಳನ್ನು ಕೂಡ ತರಿಸಿದ್ದೀನಿ. ಇಷ್ಟೊತ್ತಿಗೆ ಕುಣಿದ್ ಕುಪ್ಪಳಿಸ್ತೀಯ ಅಂತ ಅನ್ಕೊಂಡಿದ್ದೆ. ಹಣ್ಣು ಕಳ್ಕೊಂಡು ಬೇಜಾರ್ ಮಾಡ್ಕೊಂಡಿರೋ ಕೋತಿ ತರ ಸುಮ್ನೆ ಕೂತಿದೆಯಲ್ಲ. ಓ, ನಮ್ಮ ಹಾಸಿನಿ ಅತ್ತಿಗೆನೂ ತಾಯಿ ಆಗ್ತಿದ್ದಾರೆ ಅಂತ ಬೇಜಾರಾಗ್ತಿದ್ಯಾ? ಹೌದು, ಬೇಜಾರಾಗಲ್ವಾ ಹೇಳಿ? ಮೊನ್ನೆ ನಮ್ಮ ಅಕ್ಕ, ಇವತ್ತು ಹಾಸಿನಿ ಅಕ್ಕ, ಒಂದೇ ತಿಂಗಳಲ್ಲಿ ಇಬ್ರು ಒಟ್ಟಿಗೆ ಗುಡ್ ನ್ಯೂಸ್ ಕೊಟ್ರು. ಅಯ್ಯೋ ಹುಚ್ಚಿ, ಏನೂ ಇಲ್ದೇನೆ ಅದೃಷ್ಟ ಬಂದಿದೆ. ಬಂಪರ್ ಆಫರ್ನ ಹೊಡ್ಕೋಬಹುದು ಅಂತ ಪ್ರಾಣ ತೆಗಿಯೋಕ್ಕೂ ಹೇಸ್ದೇ ಇರೋರ್ ಜಾತಿಗೆ ಸೇರ್ದವಳು ಕಣೆ ನೀನು. ಒಡ ಹುಟ್ಟೋಳು ವನವಾಸಕ್ಕೆ ಹೋಗ್ತೇನೆ ಅಂದ್ರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಒಳ್ಳೇದ್ ಬಯಸೋ ಹಾಸಿನಿ ಅತ್ತಿಗೆನ ತಲೆ ಕೆಟ್ಟವರು ಅಂತ ಕೇರ್ಲೆಸ್ ಆಗಿ ನೋಡ್ತೀಯ. ಅದಕ್ಕೆ ಅನ್ಸುತ್ತೆ ವಿಶಾಲಾಕ್ಷಮ್ಮ ತಾಯಿ ಒಳ್ಳೆಯವ್ರಿಗೆ ಆಶೀರ್ವಾದ ಮಾಡಿರೋದು. ಇಬ್ಬರಿಗೂ ಅಮ್ಮ ಅಂತ ಕರೆಸ್ಕೊಳ್ಳೋ ಅದೃಷ್ಟನ ಧಾರೆ ಎರೆದಿದ್ದಾರೆ ಅವರು. ಹಾ, ಅಲ್ಲಿಗೆ ನಾನು ಯಾವ್ದಕ್ಕೂ ಉಪಯೋಗ ಇಲ್ಲ ಅನ್ನೋ ತರ ಮಾತಾಡ್ತಿದ್ದೀರಲ್ಲ, ಯಾಕೆ? ಒಂದೇ ಮಾತಲ್ಲಿ ಹೇಳಿ ಮುಗಿಸ್ತೀನಿ ಕೇಳು. ನಿನಗೆ ಅಮ್ಮ ಅಂತ ಕರೆಸ್ಕೊಳ್ಳೋ ಆಸೆ ಇದ್ರೂನು ನನಗೆ ಅಪ್ಪ ಅಂತ ಕರೆಸ್ಕೊಳ್ಳೋ ಆಸೆ ಇಲ್ಲ. ಅಯ್ಯೋ, ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ನಾನ್ ನಿಮ್ಗೆ ಏನ್ ಅನ್ಯಾಯ ಮಾಡ್ದೆ? ನೀನ್ ನನಗೇನು ಮಾಡಕ್ಕಾಗಲ್ವೇ? ಒಳ್ಳೆ ಮನ್ಸಿರೋರ್ಗೆ ನೀನೇನ್ ಮಾಡ್ತೀಯೋ ಅನ್ನೋದೇ ನನ್ ಭಯ. ನಾನ್ ತಾಯಿ ಆದ್ರೆ ನಾನು ನನ್ ಮಗು ಅಂತ ನನ್ ಲೋಕದಲ್ಲಿ ನಾನು ಇರ್ತೀನಲ್ವಾ? ಅಬ್ಬಬ್ಬಾ, ಇವಾಗ್ಲೇ ನೀನ್ ಈ ಲೋಕಕ್ಕೆ ಸಂಬಂಧ ಇಲ್ದಿರೋ ತರ ಇದೆಯಾ? ಹೌದು, ನೀನ್ ಈ ಜನ್ಮನ ಸಾರ್ಥಕ ಮಾಡ್ಕೊಳ್ಳೋದಕ್ಕೋಸ್ಕರ ಸಂತಾನ ಬೇಡ್ತಾ ಇಲ್ಲ ಕಣೆ. ಸಂಭ್ರಮ ಪಟ್ಟು ಆಡಂಬರ ತೋರಿಸ್ಕೊಳ್ಳೋದಕ್ಕೆ ₹1,00,000 ಬರುತ್ತೆ ಅಂತ 9 ತಿಂಗಳು ಭಾರ ಹೊರೋದಕ್ಕೆ ರೆಡಿ ಇದೀನಿ ಅಂತೀಯ ಅಷ್ಟೇ. ನನ್ನ ನೀವ್ ಅರ್ಥ ಮಾಡ್ಕೊಂಡಿಲ್ಲ. ನೀವೇ ಅಲ್ಲ, ಮುಕ್ಕೋಟಿ ದೇವ್ರಿಗೂ ನನ್ನ ಅರ್ಥ ಆಗ್ತಿಲ್ಲ. ಅಯ್ಯೋ, ಹಾಸಿನಿ ಅಕ್ಕ ಮತ್ತೆ ವಲ್ಲಭ ಬಾವ ಒಂದೇ ಒಂದಿನ ಸಂಸಾರ ಮಾಡಿರೋದಂತೆ. ಅಷ್ಟಕ್ಕೆ ಅವರು ತಾಯಿ ಆಗ್ತಿದ್ದಾರೆ. ಇನ್ನೊಂದ್ ವರ್ಷದಲ್ಲಿ ದುಡ್ಡಲ್ಲೇ ಮುಳುಗ್ತಾರೆ. ನಿನ್ನ ಆಸೆಗಳು ಬೆಳೆಯುತ್ತೆ ಹೊರತು ನೀನಂತೂ ಬದಲಾಗಲ್ಲ. ನಿನ್ ಮನುಷ್ಯಳೇ ಅಲ್ಲ ಅಂದ್ಮೇಲೆ ನಾನು ಹೆಂಗ್ಸು ಅಂತ ಹೇಳೋ ಅರ್ಹತೆ ನಿನಗೆ ಇಲ್ವೇ ಇಲ್ಲ. ನಿನಗೊಂದು ಮಾತು ಹೇಳ ಸುಮ್ಮನ, ಕಾಸ್ಟ್ಲಿ ಸೀರೆ ಉಟ್ಕೊಂಡು ನೆಕ್ಲೆಸ್ ಹಾಕೊಂಡು ಮುಖಕ್ಕೆ 2 ಲೇಯರ್ ಮೇಕಪ್ ಹಾಕೊಂಡ್ರು ನಿನ್ನ ಮುಖಕ್ಕೆ ಜೀವ ಕಳೆ ಬರಲ್ಲ. ಸಿಂಪಲ್ ಆಗಿರೋ ನೈನಿ ಅತ್ಗೆ ಹಾಸಿನಿ ಅತ್ಗೆ ಮುಖದಲ್ಲೇನೆ ಕಳೆ ಇರೋದು. ಯಾಕಂದ್ರೆ ಅವ್ರ ಹೊಟ್ಟೆಲಿ ಒಂದ್ ಜೀವ ಬೆಳೀತಿದೆ. ಅದಕ್ಕೆ ಅರ್ಥ ಆದ್ರೆ ಸಂತೋಷ, ಆಗ್ಲಿಲ್ಲ ಅಂದ್ರೆ ನಿನ್ ಕರ್ಮ. ನಾನ್ ಮರ್ಚಿರ್ತೀನಿ ಅಂದ್ರೆ ಕೇಳಲ್ವಲ್ಲ? ಹಲೋ ಮೆಂಟಲ್ ಮೇಡಮ್, ನಾನೇನು ಆಕಾಶದಲ್ಲಿರೋ ಮೋಡ್ಗಳನ್ನ ಮಡ್ಚ್ಕೊಂಡು ಕೂತ್ಕೊಂಡಿಲ್ಲ ಇಲ್ಲಿ. ನಿನ್ ಬಟ್ಟೆನೆ ಅಲ್ವಾ? ಆ ಕೆಲ್ಸ ಎಲ್ಲ ನೀವ್ಯಾಕೆ ಮಾಡ್ಬೇಕು? ನಿನ್ ಕೈಲಿ ಯಾವ ಕೆಲ್ಸನೂ ಮಾಡಿಸ್ಬಾರ್ದು ಅಂತ ನಾನಿದ್ರೆ ನಾನ್ ಕೆಲ್ಸ ಮಾಡ್ತಿದ್ದೀನಿ ಅಂತ ನೀನ್ ಫೀಲ್ ಆಗ್ತಿದ್ಯಾ? ಇವತ್ತಿಂದ ಬಟ್ಟೆನೂ ಒಗ್ಯಕ್ ಹೋಗ್ಬೇಡ. ನಿಮ್ ಕೈಲಿ ಒಗ್ಗಿಸ್ತೆ ಅಂದ್ರೆ
ನಮ್ಮಿಬ್ರು ಫೋಟೋನು ಪೇಪರಲ್ಲಿ ಹಾಕ್ಸಿ ಕೊಳೆ ಬಟ್ಟೆನೆಲ್ಲ ಮಾಜಿ ಚೇರ್ಮನ್ ಮಾಜಿ ಡೈರೆಕ್ಟರ್ ಹತ್ರ ಒಗಿಸ್ತಾ ಇದಾರೆ ಅಂತ ಪೇಪರಲ್ಲಿ ಬರೀತಾರೆ ಅಷ್ಟೇ.